ಶ್ರೀಗುರುಭ್ಯೋ ನಮಃ. ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣಗಳನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸಾಕ್ಷಾತ್ ಪಾರ್ವತಿ ಅವತಾರವಾಗಿರ್ತಕ್ಕಂಥ ನೋಡಲು ಗಂಡು ರೂಪವಾದರೂ ಸಹಿತ ಮಹಿಮಾ ಪುರುಷನು ಲೀಲಾಮೂರ್ತಿ ಆಗಿರ್ತಕ್ಕಂಥ ನಮ್ಮ ಅಜಾತ ನಾಗಲಿಂಗರು ತಾಯಿ ಹೇಳಿದ ಒಂದು ಮಾತಿನಿಂದಲೇ ದೇಶಾಂತರ ತಿರುಗಾಟವನ್ನು ಹೊರಟಿದ್ದರು. ತಿರುಗಾಟವನ್ನು ಮಾಡುತ್ತಾ ಒಂದು ದಿನ ಮರಳಿ ತಮ್ಮ ಊರಿಗೆ ಬರುತ್ತಾರೆ, ಜವಳಗಿರಿಗೆ. ಆಗ ತಾಯಿ ಹೇಳುತ್ತಾಳೆ, ಈ ತಾಯಿ ಆಡಿದಂತೆ ನಮ್ಮ ಗುರುವರನು ದೇಶಾಂತರ ಹೊರಟನು. ದಕ್ಷಿಣ ಜಿಲ್ಲೆಗಳಲ್ಲೆಲ್ಲ ತಿರುಗಿ ತನ್ನ ಮನದ ಅಪಕ್ವವಾಗಿರುವಂಥ ಕೆಲ ಸಂಸಾರದ ಜಂಜಡದಲ್ಲಿ ಸಿಕ್ಕಿರುವ ಕೆಲವು ಸಂಗತಿಗಳನ್ನು ಅರಿತು ತಾನು ಕೈಗೊಂಡಿರ್ತಕ್ಕಂಥ ಮಾರ್ಗವೇ ಯೋಗ್ಯ, ಇದಕ್ಕೆ ಯಾವ ಆಸೆ ಆಕಾಂಕ್ಷೆಗಳ ಬೆದರಿಕೆ ಇಲ್ಲ, ಆಶಾರಹಿತವಾದ ಈ ನನ್ನ ಮನದ ಮಾರ್ಗವೇ ಒಳ್ಳೆಯದು ಎಂದು ತನ್ನ ಮನಸ್ಸಿನ ನೈರ್ಮಲ್ಯವನ್ನು ತೊಳೆದು ಮನಸಿದ್ಧಿಯನ್ನು ಕೂಡ ಅಲ್ಲದೆ ವಾಕ್ಪಟುತ್ವವನ್ನು ಕೂಡ ಸಿದ್ಧಿಯನ್ನು ಸಂಪಾದಿಸಿಕೊಂಡರು. ಇದು ಅಲ್ಲದೆ ತನ್ನ ಮನೋನಿಗ್ರಹ ಇಂದ್ರಿಯ ನಿಗ್ರಹಗಳನ್ನು ಜಯಿಸಿದರು. ಇದು ಮನೋನಿಗ್ರಹ ಮತ್ತು ಇಂದ್ರಿಯ ನಿಗ್ರಹ ಮಾಡುವುದು ಹರಸಾಹಸವೇ ಕಾರ್ಯ. ಇದು ಸಾಮಾನ್ಯರಿಗೆ ಆಗ್ತಕ್ಕಂಥ ಮಾರ್ಗವಲ್ಲ. ಆತನು ತನ್ನ ಬಾಲ್ಯಾವಸ್ಥೆ ಮುಗಿದು ಯೌವನಾವಸ್ಥೆಗೆ ಬರುವ ಮುನ್ನವೇ ಕಾಮವನ್ನು ಕಡೆಗಾಣಿಸಿದರು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಶ್ಚರ ಅರಿಷಡ್ ವರ್ಗಗಳನ್ನು ಅಳೆದರು. ಹೆಣ್ಣು ಹೊನ್ನು ಮಣ್ಣು ಅಂತಕ್ಕಂಥ ಮೂರನ್ನು ಬಿಟ್ಟಾಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಶ್ಚರಗಳು ತಾವಾಗಿ ಹೋಗುತ್ತವೆ. ಮೂರನ್ನು ಬಿಟ್ಟಾಗ ಆರನ್ನು ಮೆಟ್ಟಿ ನಿಂತ ಪರಮ ಗುರುವಾಗಿದ್ದರು. ಆಗ ಇವರ ನಾನು ನನ್ನದು ಎಂಬ ಆಶೆಯೂ ಕೂಡ ಹೋಗಿತ್ತು, ತೊರೆದಿದ್ದರು. ಇಷ್ಟರ ಹೊತ್ತಿಗೆ ಈತನ ವಯೋಮಿತಿ 22ರಿಂದ 23ರ ಹಂತದಲ್ಲಿದ್ದರು. ನೋಡಲು ಆತನ ದೇಹವು ದೃಢಕಾಯವಾದ ದೀರ್ಘ ಬಾಹುಗಳುಳ್ಳವನು, ಪ್ರಫುಲ್ಲಿತ ಮುಖವದನದವನು. ಅಲ್ಲದೆ ಜಟಾಧಾರಿ ವಲ್ಕಿಧಾರಿಯಾಗಿರ್ತಕ್ಕಂಥ ನಮ್ಮ ಅಜಾತ ನಾಗಲಿಂಗರು ತನ್ನ ಹುಟ್ಟೂರಾದ ಜವಳಗಿರಿಗೆ ಆಗಾಗ ತನ್ನ ಮನೋ ಅಭಿಲಾಷೆಯಂತೆ ಹೋಗಿ ಆ ಊರ ಸ್ಮಶಾನದಲ್ಲಿ ಕುಳಿತು ತನ್ನ ಇಚ್ಛೆಯಂತೆ ಹರಕು ಚಿಂದೆಯ ಅರಿವೆಯನ್ನು ಹಾಕಿಕೊಂಡು ಧ್ಯಾನಾಸಕ್ತರಂತೆ ಕುಳಿತು ಬಿಡುತ್ತಿದ್ದರು. ಇದೆಲ್ಲವನ್ನ ಊರ ಜನರು ಗ್ರಹಿಸಿ ಬಹುತರವಾಗಿ ಈತನು ನಮ್ಮೂರ ಮಾನಪ್ಪನ ಮಗನಾಗಿರಬಹುದೇ, ಇವನ ರೂಪ ಮಾನಪ್ಪನನ್ನು ಹೋಲುತ್ತದೆ, ಹಿಂದಕ್ಕೆ ಸಣ್ಣವನಿದ್ದಾಗ ತಾಯಿಯ ಮಾತಿಗೆ ತಿಳಿದೋ ತಿಳಿಯದೆ ಆಜ್ಞಾಪಾಲನೆಗೆ ಹೋಗುತ್ತೇನೆಂದು ಹೇಳಿ ಹೋದನು. ಮರಳಿ ಬಂದಂತೆ ಕಾಣುತ್ತದೆ, ಏಕೆ ಆಗಬಾರದೆಂದು ಇಡೀ ಊರಿನ ಜನರೆಲ್ಲರೂ ಆಡಿಕೊಳ್ಳುತ್ತಿದ್ದರು. ಅಷ್ಟೇ ಅಲ್ಲ, ಈತನು ಬಂದಿರುವ ಸುದ್ದಿಯನ್ನು ಆತನ ತಂದೆ ತಾಯಿಯರಿಗೂ ಅಲ್ಲದೆ ಅಣ್ಣ ತಮ್ಮಂದಿರಿಗೂ ನೋಡಿದವರೆಲ್ಲರಿಗೂ ತಿಳಿಸಿದರು. ಈ ಒಂದು ಎಲ್ಲ ತಿಳಿದ ಸುದ್ದಿಯನ್ನು ತಿಳಿದಾಗ ಮನೆಯವರು ಸ್ಮಶಾನದಲ್ಲಿ ಕುಳಿತಿದ್ದ ಹುಚ್ಚು ವ್ಯಕ್ತಿಯನ್ನು ನೋಡುವುದಕ್ಕೆ ಜನರು ತಂಡೋಪತಂಡವಾಗಿ ಹೋಗುತ್ತಿದ್ದರು. ಅಲ್ಲದೆ ಈತನನ್ನು ಕಂಡವರೆಲ್ಲ ಈತನೇ ನಮ್ಮ ನಾಗಲಿಂಗ ಎಂದು ಮಾತನಾಡುತ್ತಿದ್ದರು. ಈ ಸುದ್ದಿ ಮನೆಯವರಿಗೆ ತಿಳಿದಾಕ್ಷಣ ಎಲ್ಲರೂ ಮನೆಯಲ್ಲಿ ಹರ್ಷೋದ್ಗಾರವನ್ನು ಮೂಡಿ ಆನಂದ ಭಾಷ್ಪಗಳನ್ನು ಸುರಿಸುತ್ತಾ ಮಮತೆಯ ಮಡಿಲಾದ ತಾಯಿಯಾದ ನಾಗಮ್ಮನವರು ಆತುರತೆಯಿಂದ ಮಗನ ಸನ್ನಿಧಿಗೆ ಧಾವಿಸಿ ತಾಯಿಯ ಒಂದು ವಾತ್ಸಲ್ಯ ಪೂರಿತ ಹೃದಯ ತುಂಬಿ ಬಂದು ಕೇಳುತ್ತಾಳೆ. ತಾಯಿ ಅತ್ಯಂತ ವಾತ್ಸಲ್ಯ ಪೂರಿತವಾದ ನಿಜವಾದ ವಾತ್ಸಲ್ಯ, ಶ್ರೇಷ್ಠವಾದ ಪ್ರೀತಿ ಅಂದರೆ ತಾಯಿಯ ಪ್ರೀತಿ ಜಗತ್ತಿನಲ್ಲಿ. ಕಂದ, ನಾನೊಂದು ಮಾತಿಗೆ ನೊಂದುಕೊಂಡು ಎಲ್ಲೆಲ್ಲೋ ಅಲಿದಾಡಿ ತಿರುಕನ ವೇಷ ಧರಿಸಿಕೊಂಡು ನಿನ್ನ ತಾಯಿಯ ಊರಿಗೆ ಬಂದಿಯಾ ಕಂದ ಎಂದು ಆತನನ್ನು ತಬ್ಬಿಕೊಂಡಳು. ಇದು ತಾಯಿಯ ವಾತ್ಸಲ್ಯಪೂರಿತ ಪ್ರೇಮ. ಅರೆಹುಚ್ಚನಂತೆ ಇರುವ ಅವನ ವೇಷಭೂಷಣ ನೋಡಿ ಮನಸ್ಸಿಗೆ ಅತೀವ ದುಃಖ. ಒಂದು ಕಡೆ ಹೀಗಾಗಿ ತನ್ನನ್ನು ತಾನೇ ಸಂತೈಸಿಕೊಂಡು, ಬಾರಪ್ಪ ನಾಗಲಿಂಗ, ಮನೆಗೆ ಹೋಗೋಣ, ಬಾರಪ್ಪ, ನಿನಗಾಗಿ ಚಿಂತಿಸಿ ನಿನ್ನ ತಂದೆಯವರು ದೇಹ ನಿನ್ನ ಅಗಲುವಿಕೆಗೆ
ದಾಹದಲ್ಲಿ ಬೆಂದು ಹೋಗಿದೆಯಪ್ಪ. ಅವರಿಗೆ ನಿನ್ನ ಚಿಂತೆಯೇ ಚಿಂತೆ ಅಲ್ಲದೆ ನಿನ್ನ ಅಣ್ಣಂದಿರು ಮುಖವು ಕುಂದಿ ಮೌನವಾಗಿದೆ. ನಿನಗಾಗಿ ಕಾದು ನಿಂತಿರುವ ನಿನ್ನ ಅಣ್ಣಂದಿರ ಸ್ಥಿತಿಯನ್ನು ನೋಡಬಾರಪ್ಪ. ಮನೆಗೆ ಹೋಗೋಣವೆಂದು ತಾಯಿ ನಾಗಮ್ಮನು ತನ್ನ ದುಃಖದಿಂದ ಕೂಡಿದ ಧ್ವನಿಯಲ್ಲಿ ಕರೆದಳು, ಗೋಗರಿದಳು. ಯಾರು ಏನು ಹೇಳಿದರೂ ನಾಗಲಿಂಗನು ತನ್ನ ಹಠವನ್ನು ಮಾತ್ರ ಬಿಡಲಿಲ್ಲ. ಇಷ್ಟೆಲ್ಲವನ್ನು ಕಂಡು ತಂದೆಯವರಾದ ಮಾನಪ್ಪನವರು, ಯಾಕಪ್ಪ ನಾಗಲಿಂಗ, ಮಾತನಾಡುವುದಿಲ್ಲವೇ? ನಮ್ಮೆಲ್ಲರ ಮೇಲೆ ಮುನಿಸಿಕೊಂಡಿರುವೆಯಾ ಎಂದು ಪರಿಯಾಗಿ ಅಂಗಲಾಚಿದರು. ಕೂಡ ನಮ್ಮ ಚರಿತ್ರ ನಾಯಕನು ಮಾತನಾಡಲೂ ಇಲ್ಲ. ಮಾತನಾಡುವುದಷ್ಟೇ ಅಲ್ಲ, ಮುಖವನ್ನು ಕೂಡ ತಿರುಗಿ ನೋಡಲಿಲ್ಲ. ಆಗ ಮಾನಪ್ಪನವರು ನಾಗಮ್ಮನು ಇನ್ನುಳಿದ 3 ಮಕ್ಕಳನ್ನು ಒಕ್ಕರಲಿನ ದುಃಖದಿಂದ, ಅಪ್ಪ ನಾಗಲಿಂಗ, ನಿನ್ನನ್ನು ಹೆಚ್ಚಿಗೆ ಮಾತನಾಡಿಸಲು ನಮಗೆ ಭಯ ಬರುತ್ತಿದೆ. ಆದ್ದರಿಂದ ತಿಳಿದವನಾದ ನಿನಗೆ ಹೆಚ್ಚಿಗೆ ಹೇಳಲಾರೆವು. ಆದ್ದರಿಂದ ಮನೆಗೆ ಬಾ ಕಂದ. ನಮ್ಮೆಲ್ಲರ ನೊಂದ ಮನವನ್ನು ಶಾಂತಗೊಳಿಸಬ. ಬಾರಪ್ಪ ನಾಗಲಿಂಗ ಎಂದು ಅಂಗಲಾಚಿದರು. ಆಗ ನಾಗಲಿಂಗನು ತಾಯಿಗೆ, ಹೀಗೇಕೆ ಮಾಡುವೆಯಮ್ಮ? ಮನೆಯಲ್ಲಿ ಇರುವೆನಲ್ಲ, ಇನ್ನೆಲ್ಲಿ ಮನೆ ಎಂದು ಉತ್ತರಿಸಿ ಸುಮ್ಮನಾದರು. ಎಲ್ಲಿ ಸತ್ಪುರುಷರು ಲೀಲಾ ಮೂರ್ತಿಗಳಿರ್ತಾರೋ ಅವರ ಕುಂತ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ. ಗುರು ಒಂದು ಸಾರಿ ಒಲಿದ ಅಂದ್ರ ಕೊರಡತೈತಿ, ಬರಡ ಹೈನಾಗ್ತದೆ, ಕುರುಡಂಗೆ ಕಣ್ಣು ಬರುತ್ತದೆ. ಇದು ಗುರು ಮಹಿಮೆ. ಸಂಸಾರದಲ್ಲಿರುವ ಜನಸಾಮಾನ್ಯರಿಗೆ ಗುರುವಿನ ಮಹಿಮೆ ತಿಳಿಯೋದಿಲ್ಲ. ಗುರುವನ್ನು ಸಹಿತ ನರನಾಗಿ ನೋಡುತ್ತಾರೆ. ಮನುಷ್ಯನಂತೆ ರೂಪ ಇದ್ದರೂ ಸಹಿತ ಸಾಕ್ಷಾತ್ ಪರಮಾತ್ಮನೇ ಆಗಿರ್ತಾನ ಒಬ್ಬ ಸಂತ. ಆ ಒಂದು ಸಂತನ ಮಹಿಮೆ, ಲೀಲೆ ಇರುವ ಸ್ಥಳ, ಮನೋ ಅಭಿಲಾಷೆ, ಇಚ್ಛೆ ಯಾವುದೂ ಕೂಡ ಜನಸಾಮಾನ್ಯರಿಗೆ ಅರಿತುಕೊಳ್ಳಲು ಸಾಧ್ಯವಾಗೋದಿಲ್ಲ. ಅಂಥ ವೈಶಿಷ್ಟ್ಯದಿಂದ ಕೂಡಿದ ನಮ್ಮ ಚರಿತ್ರ ನಾಯಕನು ಅಜಾತ ನಾಗಲಿಂಗರು. ತಾಯಿ ವರ್ಣನೆ ಮಾಡಿ ಕರೆದರೂ ಕೂಡ, ತಂದೆ ಕರೆದರೂ ಕೂಡ ಹೋಗಲಿಲ್ಲ. ಆಗ ನಾಗಲಿಂಗನು ತಾಯಿಗೆ ಹೇಳಿದ, ನಾ ಇರುವುದೆಲ್ಲಿ, ಮನೆಯಲ್ಲೇ ಇದ್ದೇನೆ ಎಂದು. ಈ ಹೇಳಿದ ಮೇಲೆ ಮುಂದೆ ಯಾರೂ ಹೇಳಿದರೂ ಮಾತನಾಡದೆ ಮೌನಾಸಕ್ತರಾಗಿ ಕುಳಿತು ಬಿಟ್ಟರು. ಅದನ್ನೆಲ್ಲ ಕಂಡ ಜನರು, ಇನ್ನು ಇವನನ್ನು ಹೆಚ್ಚಾಗಿ ಪೀಡಿಸುವುದರಿಂದ ಮತ್ತೇನಾದರೂ ಅನರ್ಥ ಸಂಭವಿಸುವುದೆಂದು ಹೆದರಿ ಅವನನ್ನು ಯಾರೂ ಮಾತನಾಡಿಸಬೇಡಿರೆಂದು ತನ್ನಿಚ್ಛೆಯಂತೆ ಇಲ್ಲೇ ಇರಲೊಂದು ಅಂದುಕೊಂಡು ಬಂದವರೆಲ್ಲ ಹೊರಟು ಹೋದರು. ಅಷ್ಟಾದ ನಂತರ ಅವನ ತಾಯಿಯರಾದ ನಾಗಮ್ಮನವರು ಪ್ರತಿನಿತ್ಯ ಅವನಿದ್ದಲ್ಲಿ ಇದು ತಾಯಿಯ ವಾತ್ಸಲ್ಯ, ಪ್ರೀತಿ, ಪ್ರೇಮ, ಬುತ್ತಿಯನ್ನು ತರುತ್ತಿದ್ದರು. ಅದನ್ನು ಪ್ರೀತಿಯಿಂದ ಊಟ ಮಾಡುತ್ತಿದ್ದ ನಮ್ಮ ಈ ಕಥಾ ನಾಯಕನು. ಹೀಗೆ ಕೆಲ ಕಾಲ ಗತಿಸಿದ ನಂತರ ಅವನ ವಾರ್ತೆ ಕೀರ್ತಿಗಳೆಲ್ಲ ಸುತ್ತಮುತ್ತಲಿನ ಹಬ್ಬಿದವು. ಒಂದು ದಿನ ಈ ಸುವಾರ್ತೆಯು ಊರ ದೊರೆಗಳಿಗೆ ಮುಟ್ಟ. ಪವಾಡ ಪುರುಷನ ಬಗ್ಗೆ ವಾರ್ತೆಯನ್ನು ಕೇಳಿ ಅದೇ ಊರ ಕೆರೆಯ ಮೇಲೆ ಅವನಿಗೆ ಯೋಗ್ಯವಾಗುವಂತೆ ಒಂದು ಪರ್ಣ ಕುಟೀರವನ್ನು ಕಟ್ಟಿಸಿಕೊಟ್ಟರು. ಒಬ್ಬ ಮಹಿಮಾ ಪುರುಷನಿಗೆ ಒಂದು ಸಹಾಯ ಮಾಡುವುದು ಅಂದ್ರೆ ನಮ್ಮ ಯಾವುದೇ ಜನ್ಮದ ಪುಣ್ಯದ ಫಲವಾಗಿಂದ ನಾವು ಸಂತರ ಮಾತುಗಳು ನಮ್ಮ ಕಿವಿಯ ಮೇಲೆ ಬೀಳೋದಷ್ಟೇ ಅಲ್ಲದೆ ನಮ್ಮ ಹೃದಯ ಗರ್ಭವನ್ನು ಮುಟ್ಟಿ ಮಾನವ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳೋದಕ್ಕೆ, ಮಾನವ ಜನ್ಮ ಸಾರ್ಥಕ ಮಾಡೋದಕ್ಕೆ ಪೂರಕವಾಗಿರುತ್ತವೆ. ಪಾರಮಾರ್ಥದ ಪರತತ್ವದ ಸ್ಮರಣೆಗೆ ಇವು ಮೂಲ ಬೇರುಗಳಾಗುತ್ತವೆ. ಅನುಭಾವಿಯ ಸಂತರ ನುಡಿಗಳು. ಈ ಒಬ್ಬ ರಾಜನು ಒಂದು ಪರ್ಣ ಕುಟೀರವನ್ನು ಕಟ್ಟಿಸಿಕೊಟ್ಟ. ಅಷ್ಟೇ ಅಲ್ಲದೆ ನಾಗಲಿಂಗರು ಆ ಕುಟೀರದಲ್ಲಿ ಇರುವುದಕ್ಕೆ ಒಪ್ಪಿಕೊಂಡರು. ಭಕ್ತಿಯಿಂದ ಕೊಟ್ಟ ಈ ಕಾಣಿಕೆಯನ್ನು ಒಪ್ಪಿಕೊಂಡರು. ಯಾವುದೋ ಸುಕ್ಷೇತ್ರದ ಪುಣ್ಯದ ಫಲವಾಗಿ ಆ ರಾಜ ಕೊಟ್ಟನು. ಪರ್ಣ ಕುಟೀರದಲ್ಲಿ ವಾಸಿಸಲಿಕ್ಕೆ ಹತ್ತಿದನು. ಹೀಗೆ ಕೆಲವು ದಿವಸ ಗತಿಸಿದ ನಂತರ ಆ ಊರ ದೊರೆಗಳು ಕೈಲಾಸವಾಸಿಗಳಾದರು. ಆಯುಷ್ಯ ತೀರಿದ ಮೇಲೆ ಎಲ್ಲರೂ ಹೋಗಲೇಬೇಕು. ಅದನ್ನರಿತ ನಾಗಲಿಂಗಪ್ಪನವರು ಅದನ್ನು ಬಿಟ್ಟು ಮತ್ತೆ ಬೇರೆ ಕಡೆಗೆ ಹೋಗಲು ಇಚ್ಛಿಸಿದರು. ಆದರೆ ತಾಯಿಯ ಆಜ್ಞೆಯನ್ನು ಶಿರಸಾವಹಿಸಿ ನಂತರ ತಾಯಿಯ ಆಜ್ಞೆ ಮೊದಲೇ ಸಿಕ್ಕಿದೆ, ಈಗ ಪಿತೃ ಆಜ್ಞೆಯನ್ನು ಪಡೆದುಕೊಳ್ಳೋದಕ್ಕಾಗಿ ಕುಳಿತಿರಬೇಕೆನಿಸುವಂತಿತ್ತು. ಈತನು ಕುಟೀರದಲ್ಲಿರುವಾಗ ನಡುದಿನಗಳಲ್ಲಿ ಮಾತ್ರ ಸ್ವತಃ ತಾನೇ ಮನೆಗೆ ಬಂದು ಊಟಕ್ಕಾಗಿ ಹೋಗುತ್ತಿದ್ದರು ನಮ್ಮ ಚರಿತ್ರ ನಾಯಕರು. ಹೀಗೆ ಕೆಲವು ವಾರಗಳು ದಿವಸಗಳು ಗತಿಸಿದವು. ನಂತರ ಅಕಸ್ಮಾತಾಗಿ ಮನೆಯಲ್ಲಿ ಪಕ್ವಾನ ಮಾಡಿದರು. ಅದಕ್ಕಾಗಿ ತಾಯಿ ನಾಗಮ್ಮನವರು, ಅಪ್ಪ ಇಂದು ಮನೆಯಲ್ಲಿ
ಏನೋ ಒಂದು ತರಹ ವಿಶೇಷ ರೀತಿಯಲ್ಲಿ ಪ್ರೀತ್ಯರ್ಥವಾಗಿದೆ. ಸಿಹಿ ಅಡಿಗೆಯನ್ನು ಮಾಡಿದ್ದೇನೆ. ಅದಕ್ಕಾಗಿ ಎಲ್ಲರೂ ಕೂಡಿ ಊಟ ಮಾಡುವುದಕ್ಕೆ ನಿನ್ನ ಅಣ್ಣಂದಿರು ಅಲ್ಲವೇ ನಿನ್ನ ಜನ್ಮದಾತರು ನೀನು ಬರುವ ದಾರಿಯನ್ನೇ ಕಾಯುತ್ತಿದ್ದಾರೆ. ಅದಕ್ಕಾಗಿ ಬೇಗ ಬಾರಪ್ಪ, ಮನೆಗೆ ಹೋಗೋಣವೆಂದು ಕರೆದಳು. ಅದಕ್ಕೆ ಆಗಲಿ ತಾಯಿ, ನಿನ್ನಾಜ್ಞೆ ಒಪ್ಪಿಗೆ ತಾಯಿ ಎಂದು ತಾಯಿಗೆ ವಚನವಿತ್ತರು. ಒಂದು ಸಾರಿ ಮಹಾತ್ಮರು ಮಾತು ಕೊಟ್ಟಾರಂದ್ರೆ ಅಲ್ಲೊಂದು ಅವರ ಲೀಲೆ ಆಗುತ್ತದೆ ಎಂದರ್ಥ. ಇದಾದ ನಂತರ ಮನೆಯಲ್ಲಿ ಅಡುಗೆ ಸಿದ್ಧವಾಗಿದೆ. ಇವಾಗ ಯಾವ